ಕೇರಳದ ವೈನಾಡು ಮತ್ತೊಂದು ಮೇಘ ಸ್ಫೋಟಕ್ಕೆ ಸಾಕ್ಷಿಯಾಗಿದೆ ವೀಕ್ಷಕರು. ಈಗಾಗಲೇ 3 ಕಾರ್ಮಿಕರು ಮೃತಪಟ್ಟಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. 2024ರ ದುರಂತವನ್ನ ಇಡೀ ದೇಶ ಇನ್ನೂ ಸಹ ಮರ್ತಿಲ್ಲ. ಅಷ್ಟರಲ್ಲಾಗಲೇ ಈಗ ಮತ್ತೆ ಅಲ್ಲಿ ಮೇಘ ಸ್ಫೋಟ ಸಂಭವಿಸಿರುವಂತಹ ಹಿನ್ನೆಲೆಯಲ್ಲಿ ಭೂಕುಸಿತವಾಗಿದೆ. 3 ಕಾರ್ಮಿಕರು ಜೀವಂತವಾಗಿ ಸಮಾಧಿಯಾಗಿದ್ದಾರೆ. 30ಕ್ಕೂ ಹೆಚ್ಚು ಮಂದಿ ಮಿಸ್ಸಿಂಗ್ ಆಗಿದ್ದಾರೆ. ಅವರನ್ನ ಹುಡುಕುವ ಪ್ರಯತ್ನದಲ್ಲಿ ಇದೀಗ ರಕ್ಷಣಾ ಸಿಬ್ಬಂದಿಗಳು ನಿರತರಾಗಿದ್ದಾರೆ. ಕೇರಳದ ವೈನಾಡಿನಲ್ಲಿ ಮೇಘ ಸ್ಫೋಟ ಉಂಟಾದಂತಹ ಹಿನ್ನೆಲೆಯಲ್ಲಿ ಭೂಕುಸಿತವಾಗಿದೆ. 3 ಕಾರ್ಮಿಕರು ಜೀವಂತವಾಗಿ ಸಮಾಧಿಯಾಗಿದ್ದಾರೆ. 30ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ಅವ್ರಿಗೋಸ್ಕರ ಹುಡುಕಾಟ ನಡೀತಾ ಇದೆ. ಮೀನಾಕ್ಷಿ ಸೇತುವೆ ಬಳಿ ನಡೆದಿರುವಂತಹ ಘಟನೆ, ಅವಶೇಷಗಳ ಅಡಿಯಲ್ಲಿ ಇನ್ನೂ ಹಲವರು ಸಿಲುಕಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಕಲ್ಲಾಡಿ ಸುರಂಗ ಕಾಮಗಾರಿಯ ಸ್ಥಳದಲ್ಲಿ ಭೂಕುಸಿತ ಉಂಟಾಗಿದೆ. ಸ್ಥಳದಲ್ಲಿ ಈಗ NDRF ಮತ್ತು SDRF ಅಗ್ನಿಶಾಮಕ ಸಿಬ್ಬಂದಿಗಳು ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸುಮಾರು 2,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನ ನಡೆಸಲಾಗ್ತಾ ಇತ್ತು. ಕಲ್ಲಾಡಿ ಸುರಂಗ ಕಾಮಗಾರಿ ನಡೆಸ್ತಾ ಇದ್ದಂತ ಸಂದರ್ಭದಲ್ಲಿ ಭೂಕುಸಿತವಾಗಿದೆ ವೀಕ್ಷಕರೇ. ನೋಡಿ, ಅಲ್ಲಿ ಅವಶೇಷಗಳಡಿ ಸಿಲುಕಾಕೊಂಡಿರ್ತಕ್ಕಂಥ ಒಂದು ಮಗು ಅಂತ ಅನ್ಸುತ್ತೆ. ನೋಡಿ, ಈ ಮಗುವನ್ನ, ಪುಟ್ಟ ಮಗು, ಅದನ್ನ ರಕ್ಷಣೆ ಮಾಡಿಕೊಂಡು ಕರ್ಕೊಂಡು ಬರ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳನ್ನ ನಾವು ಗಮನಿಸ್ತಾ ಇದ್ದೀವಿ ವೀಕ್ಷಕರೇ. ಬಹುಶಃ ತಮಗೆ ನೆನಪಿರ್ಬೋದು, 2024 ಜುಲೈ 30ನೇ ತಾರೀಕು ವೈನಾಡಿನಲ್ಲಿ, ಇದೇ ವೈನಾಡಿನಲ್ಲಿ ಆದಂತಹ ಒಂದು ಭೂಕುಸಿತದಿಂದಾಗಿ ಮತ್ತು ಪ್ರವಾಹದಿಂದಾಗಿ 254 ಜನ ಪ್ರಾಣ ಕಳ್ಕೊಂಡಿದ್ರು. 300ಕ್ಕೂ ಹೆಚ್ಚು ಜನ ನಿರಾಶ್ರಿತರಾಗಿದ್ರು, ಗಾಯಾಳುಗಳಾಗಿದ್ರು. ಆ ದುರಂತ ಇನ್ನೂ ಜನರ ಮನಸ್ಸಿನಿಂದ ಮಾಸಿಲ್ಲ. ಅಷ್ಟರಲ್ಲಾಗಲೇ ಅದೇ ವೈನಾಡಿನಲ್ಲಿ ಮತ್ತೊಂದು ಭೂಕುಸಿತ ಉಂಟಾಗಿದೆ. ಭೀಕರ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಭೂಕುಸಿತವಾಗಿದೆ. ಮಗದೊಂದು ಕಡೆ ಕಲ್ಲಾಡಿ ಸುರಂಗ ಕಾಮಗಾರಿ ನಡೀತಾ ಇತ್ತು ವೀಕ್ಷಕರೇ. 3 ಕಾರ್ಮಿಕರು ಈಗ ಜೀವಂತವಾಗಿ ಸಮಾಧಿಯಾಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. 30ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ಅವ್ರಿಗೋಸ್ಕರ ಹುಡುಕಾಟ ನಡೀತಾ ಇದೆ. ಇಡೀ ಕೇರಳ ರಾಜ್ಯಾದ್ಯಂತ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಬೇಕಾಗಿರ್ತಕ್ಕಂಥ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಸರ್ಕಾರ ಕೈಗೊಳ್ತಾ ಇದೆ. ಇಲ್ಲೂ ಸಹ ಅಷ್ಟೇ, NDRF ಮತ್ತು SDRF ಸಿಬ್ಬಂದಿ, ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ. ಮಣ್ಣಿನ ಅವಶೇಷಗಳ ಅಡಿಯಲ್ಲಿ ಸಿಲುಕಾಕೊಂಡಿರ್ತಕ್ಕಂಥವರನ್ನ ರಕ್ಷಿಸುವಂತ ಒಂದು ಕಾರ್ಯ ನಡೀತಾ ಇದೆ. ಆ ಬಿಭತ್ಸವಾಗಿರ್ತಕ್ಕಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ಎದೆ ಜೆಲ್ ಅಂತ ಇದೆ ವೀಕ್ಷಕರೇ. ನೋಡಿ, ಅಲ್ಲಿ ಬಸ್ ಒಂದು ಸಿಕ್ಕಾಕೋಬಿಟ್ಟಿದೆ. ಆ ಬಸ್ನಲ್ಲಿ ನೀರು ಹೆಂಗೆ ಹರ್ಕೊಂಡು ಹೋಗ್ತಾ ಇದೆ ನೋಡಿ. ಬಸ್ ಮಧ್ಯದಲ್ಲಿ ಸಿಕ್ಕಾಕೊಂಡಿದೆ. ಐ ಥಿಂಕ್ ಅದು ಟೂರಿಸ್ಟ್ ಬಸ್ ಅಂತ ಅನಿಸ್ತಾ ಇದೆ. ಸೊ ಅದಕ್ಕೆ ಅದು ಸಿಕ್ಕಾಕೊಂಡಿರ್ತಕ್ಕಂಥ ಅಡಿಯಲ್ಲಿ ಅಕ್ಕಪಕ್ಕ ಯಾವ ರೀತಿಯಾಗಿ ನೀರು ಹರಿತಾ ಇದೆ ಅನ್ನೋದು, ಪ್ರವಾಹದ ನೀರು ಯಾವ ರೀತಿಯಾಗಿ ಹರಿತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದು ವಿಚಾರ, ಕನ್ನಡಿಗರಿಗೆ ಇದು ಬಹಳ ಬೇಸರದ ವಿಚಾರ. ಯಾಕೆ ಅಂದರೆ, ತುಂಬ ಜನ ಕನ್ನಡಿಗರು ವೈನಾಡಿನಲ್ಲಿದ್ದಾರೆ. ಕೆಲಸ ಕಾರ್ಯಗಳ ನಿಮಿತ್ತ ಜೀವನೋಪಾಯಕ್ಕೋಸ್ಕರ ಕೆಲಸವನ್ನು ಅರಸ್ಕೊಂಡು ವೈನಾಡಿಗೆ ಹೋಗಿದ್ದಾರೆ. ಆಮೇಲೆ ವೈನಾಡು ಇದೆಯಲ್ಲ, ಅದು ಪ್ರವಾಸೋದ್ಯಮಕ್ಕೆ ಹೇಳಿ ಮಾಡಿಸಿರ್ತಕ್ಕಂಥ ಒಂದು ಸ್ಥಳ. ಸೊ ಈಗ ನಾವೇನು ನಿಮಗೆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಈ ಕಡೆ ಒಂದು ವಿಂಡೋದಲ್ಲಿ ಅದು ಕಳೆದ ಬಾರಿ ಆಗಿದ್ದಂಥ ಒಂದು ದುರಂತದ ದೃಶ್ಯಾವಳಿಗಳು, 2024ರಲ್ಲಿ ಆಗಿದ್ದಂಥ ದುರಂತ. ಸೊ ಆ ದುರಂತ ಇನ್ನೂ ಜನರ ಮನಸ್ಸಿನಿಂದ ಮಾಸಿಲ್ಲ. ಅಷ್ಟರಲ್ಲಾಗಲೇ ಈಗ ಮತ್ತೊಂದು ದುರಂತ ಅದೇ ವೈನಾಡಿನಲ್ಲಿ ಸಂಭವಿಸಿದೆ. ಸೊ ಅಲ್ಲಿನ ಮುಖ್ಯಮಂತ್ರಿಗಳು VD ಸತೀಶನ್, ಕೇರಳ ಮುಖ್ಯಮಂತ್ರಿಗಳು VD ಸತೀಶನ್ ಅವರು ಬೇಕಾಗಿರ್ತಕ್ಕಂಥ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಎಲ್ಲರೂ ಸಹ ಸ್ಥಳದಲ್ಲೇ ಮೊಕ್ಕಾಂ ಹೂಡಬೇಕು ಅಂತ ಸೂಚನೆ ಹೋಗಿದೆ ರಾಜ್ಯ ಸರ್ಕಾರದ ಕಡೆಯಿಂದ. ಮೀನಾಕ್ಷಿ ಪಳ್ಯ ರೈಟ್. ಸೊ ಮತ್ತೊಂದಿಷ್ಟು ಅಪ್ಡೇಟ್ಸ್ ನಮಗೆ ಲಭ್ಯವಾಗ್ತಾ ಇದೆ. ವೈನಾಡು ಜಿಲ್ಲಾಧಿಕಾರಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಕೇರಳಂ CM VD ಸತೀಶನ್ ಅವರು. ವೈನಾಡು ಮತ್ತು ಕೋಯಿಕೋಡ್ನಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ವೈನಾಡು ಮತ್ತು ಕೋಯಿಕೋಡ್ನಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವಂತೆ ಕೇರಳ ಮುಖ್ಯಮಂತ್ರಿ VD ಸತೀಶನ್ ಅವರು ಆದೇಶವನ್ನು ಕೊಟ್ಟಿದ್ದಾರೆ, ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗೆ ಮೆಪ್ಪಾಡಿ ಮತ್ತು ಚರನ್ಮಲ ರಸ್ತೆ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಚುರನ್ಮಲ ಇದೆಯಲ್ಲ, ಈ ಚುರನ್ಮಲ ಕಳೆದ ಬಾರಿ ವೀಕ್ಷಕರೇ ಎಗೇನ್ ಇಲ್ಲೂ ಭೂಕುಸಿತವಾಗಿತ್ತು. ಚುರನ್ಮಲನ ಬಹುಶಃ ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲೇ ಭೂಕುಸಿತವಾಗಿತ್ತು ಕಳೆದ ಬಾರಿ. ಸೊ ಹೀಗಾಗಿ ಮೆಪ್ಪಾಡಿ ಮತ್ತು ಚುರನ್ಮಲ ಸಂಪರ್ಕಿಸುವಂತ ರಸ್ತೆ ಸಂಪೂರ್ಣವಾಗಿ
ಸ್ಥಗಿತವಾಗಿದೆ. ಚುರನ್ಮಲ ಗ್ರಾಮದ ನಿವಾಸಿಗಳನ್ನ ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿದೆ. ಹಾಗೆ ನೋಡಿದ್ರೆ ಕಳೆದ ಬಾರಿ ಆದಂಥ ದುರಂತದಿಂದಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಯಾಕೆಂದ್ರೆ ಈ ಭಾಗದಲ್ಲಿ ಮತ್ತೆ ಮತ್ತೆ ಭೂಕುಸಿತ ಆಗುತ್ತೆ ಅಂತ ಭೂತಜ್ಞರು ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ರು. ಯಾಕೆಂದ್ರೆ ಅತಿಯಾಗಿರ್ತಕ್ಕಂಥ ಜನರ ಮಾನವನ ದುರಾಸೆಯಿಂದಲೇ ಈ ರೀತಿಯಾಗಿ ದುರಂತಗಳು ನಡೀತಾ ಇದೆ. ಇಲ್ಲಿ ವೈನಾಡು ಕಳೆದ ಬಾರಿ ಭೂಕುಸಿತ ಆಗಿತ್ತಲ್ಲ ವೀಕ್ಷಕರೇ, ಅದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಇರ್ತಕ್ಕಂಥ ಪ್ರದೇಶ ಅಲ್ಲ ಅದು. ಸೊ ಅಲ್ಲಿ ನೀವು ಹೆಚ್ಚಾಗಿ ನೀವು ಕಾಂಕ್ರೀಟ್ ಕಾಡಾಗಿ ಅಥವಾ ಅದನ್ನು ಪರಿವರ್ತನೆ ಮಾಡ್ಕೊಳ್ತಾ ಹೋದರೆ ಸಹಜವಾಗಿ ಪ್ರಕೃತಿ ನಮಗೆ ಹೊಡೆತ ಕೊಡುತ್ತೆ ಅಂತ ಕಳೆದ ಬಾರಿಯೇ ಭೂವಿಜ್ಞಾನಿಗಳು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆ ದುರಂತ ನಡೆದಂಥ ಸಂದರ್ಭದಲ್ಲಿ ನೋಡ್ತಾ ಇದ್ದ ಹಾಗೆ 254 ಜನ ಪ್ರಾಣ ಕಳ್ಕೊಬಿಟ್ರು. ಪ್ರವಾಹದಲ್ಲಿ ಹೆಣಗಳ ರಾಶಿ ಹಾಗೆ ಕೊಚ್ಕೊಂಡು ಬರ್ತಾ ಇತ್ತು, ಹೆಣಗಳ ಹಾಗೆ ತೇಲ್ಕೊಂಡು ಬರ್ತಾ ಇತ್ತು. ಆಮೇಲೆ ಕೆಸರಿ ಗ್ರಾಮ, ಅರ್ಧ ಗ್ರಾಮ ಯಾವ ರೀತಿಯಾಗಿ ನೀರಿನಲ್ಲಿ ನಾಮಾವಶೇಷ ಆಗಿದೆ ಅನ್ನೋದನ್ನ ಡ್ರೋನ್ ವಿಜುವಲ್ಸ್ ಅಲ್ಲಿ ಕಳೆದ ಬಾರಿ ದುರಂತ ಆದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಸೊ ಇದು ಯಾವ ರೀತಿಯಾಗಿ ಪ್ರಕೃತಿ ತನ್ನ ಆಟವನ್ನು ತೋರಿಸುತ್ತೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿರುವಂಥದ್ದು. ಎಷ್ಟೋ ಜನ ಪ್ರವಾಸಿಗರು ಅಲ್ಲಿ ಹೋಗಿದ್ರು, ಅವರು ಸಹ ಕಳೆದ ಬಾರಿ ಸಿಕ್ಕಾಕೊಂಡಿದ್ರು. ಆದರೆ ಈ ಸಲ ಸಾವು ನೋವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವಂತಹ ಆತಂಕ ಅಲ್ಲಿ ಮೂಡಿಸ್ತಾ ಇದೆ. 30 ಜನ ಕಣ್ಮರೆಯಾಗಿದ್ದಾರೆ, ನಾಪತ್ತೆಯಾಗಿದ್ದಾರೆ. ಅವ್ರಿಗೋಸ್ಕರ ಹುಡುಕಾಟ ನಡೀತಾ ಇದೆ. പുഴയിലേക്ക് പതിച്ചത്. അതിന് എതിർഭാഗത്ത് ഒരു കടയും ഉണ്ടായിരുന്നു എന്ന് പ്രദേശവാസികൾ പറയുന്നു. ആ കടയും ഹൃദയം കീറി മുറിക്കുന്നതാണ്. ബസ് മീനാക്ഷി പറയാ ಓಕೆ, ಸೊ ಇವತ್ತು ಬೆಳಗ್ಗೆ 11:14 ಸುಮಾರಿಗೆ ವೈನಾಡು ಭಾಗದಲ್ಲಿ ಈ ಮೀನಾಕ್ಷಿ ಸೇತುವೆಯ ಬಳಿ ಕಲ್ಲಾಡಿ ಸುರಂಗ ಕಾಮಗಾರಿ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಮಳೆ ಪ್ರಮಾಣ ಜಾಸ್ತಿ ಇದ್ದಂಥ ಹಿನ್ನೆಲೆಯಲ್ಲಿ, ಭೂಕುಸಿತವಾದಂಥ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ದುರಂತ ಸಂಭವಿಸಿದೆ. 3 ಕಾರ್ಮಿಕರು ಜೀವಂತ ಸಮಾಧಿಯಾಗಿದ್ದಾರೆ. 30ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ ಅಂತ ಮಗದೊಂದು ಕಡೆ ಈ ಹಿಂದೆ ನಡೆದಂಥ ದುರಂತದ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ವೈನಾಡಿನಲ್ಲಿ ಸಂಭವಿಸಿದಂಥ ಈ ಹಿಂದಿನ ದುರಂತ 2 ಗ್ರಾಮಗಳನ್ನು ಆಪೋಷಣ ತೆಗೆದುಕೊಳ್ತು. ಆ ಒಂದು ಭೀಕರ ದುರಂತ. ಇದರಲ್ಲಿ ಪುಂಜರಿಮಟ್ಟಂ, ಮುಂಡಕೈ, ಚೂರನ್ಮಲ ಮತ್ತು ವೆಲ್ಲರಿಮಲ ಗ್ರಾಮಗಳಲ್ಲಿ ಸಂಭವಿಸಿದಂಥ ಭೂಕುಸಿತಗಳು ಜನರ ಜೀವವನ್ನೇ ಕಸಿದುಕೊಂಡು ಬಿಡ್ತು. ಸುಮಾರು 254 ಜನ ಪ್ರಾಣ ಕಳ್ಕೊಂಡಿದ್ರು ಕಳೆದ ಬಾರಿ ಆದಂತಹ ಒಂದು ಇದು. ಆಮೇಲೆ ಕಳೆದ ಬಾರಿ ಏನು ದುರಂತ ಆಯ್ತಲ್ಲ, ಅದು ಕೇರಳದ ಇತಿಹಾಸದಲ್ಲೇ ಅತಿ ದೊಡ್ಡ ಭೂಕುಸಿತ ಅಂತ ಕರೆಸ್ಕೊಳ್ತು. ಸೊ ಈಗ ಅದೇ ರೀತಿಯಾದಂಥ ಒಂದು ದುರಂತ ವೈನಾಡಿನಲ್ಲಿ ಮರುಕಳಿಸಿದೆ. ವೈನಾಡು ಹೇಳಿ ಕೇಳಿ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಪ್ರದೇಶ. ಸೊ ಹಾಗಾಗಿ ಇಲ್ಲಿ ಆಮೇಲೆ ಇದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋದರೆ, ಭೂವಿಜ್ಞಾನಿಗಳು ಪದೇ ವೈನಾಡನ್ನು ಬಹಳ ಸೂಕ್ಷ್ಮ ಪ್ರದೇಶ ಅಂತ ಯಾಕೆ ಪರಿಗಣಿಸ್ತಾರೆ ಅಂದರೆ, ಇಲ್ಲಿ ಹೆಚ್ಚಾಗಿ ಅರಣ್ಯ ನಾಶ ಆಗ್ತಾ ಇದೆ ಅನ್ನುವಂಥದ್ದು. ಮಗದೊಂದು ಕಡೆ ಭೂಕಂಪನ ಸಂವೇದನೆಯನ್ನು ಗ್ರಹಿಸುವ ಶಕ್ತಿಯನ್ನು ಮನುಷ್ಯ ಕಳ್ಕೊಳ್ತಾ ಇದ್ದಾನೆ ಅಂತ. ಹಾಗೆ ಕಳಪೆ ಕಟ್ಟಡ ನಿರ್ಮಾಣ ಆಗಿರ್ಬೋದು ಮತ್ತು ಇಡೀ ಕಾಡನ್ನು ನಾಶ ಮಾಡುವಂತಹ ಪ್ರವೃತ್ತಿ ಆಗಿರ್ಬೋದು, ಇದೆಲ್ಲದರಿಂದಲೂ ಸಹ ಈ ರೀತಿಯಾದಂಥ ವಿಕೋಪಗಳು ಪದೇ ಸಂಭವಿಸುತ್ತೆ. ನೋಡಿ, ಈಗ ಓಕೆ, ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಹಿತ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲೋಹಿತ್, ವೈನಾಡಿನಲ್ಲಿ ಸಂಭವಿಸಿರ್ತಕ್ಕಂಥ ಈ ದುರಂತ 2024ರ ದುರಂತವನ್ನು ನೆನಪಿಸ್ತಾ ಇದೆ ಅಂತ. ಸದ್ಯ ಅಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ, ಸದ್ಯದ ಅಪ್ಡೇಟ್ಸ್ ಅಲ್ಲಿಂದ ಏನ್ ಬರ್ತಾ ಇದೆ? ಎಸ್, ಖಂಡಿತವಾಗ್ಲೂ ಈಗ ಏನಂತಂದ್ರೆ ಕೇರಳದ ಮೆಪ್ಪಾಡಿಯ ಚೂರಲ್ಮಲ ಎನ್ನುವ ಸ್ಥಳ ಏನಿದೆ, ಗ್ರಾಮದ ಆ ಚೂರಲ್ಮಲ ಎನ್ನುವ ಸ್ಥಳದಲ್ಲಿ ಈ ಒಂದು ಮೇಘಸ್ಫೋಟ ನಡೆದಿರುವಂತದ್ದು. ಕೇರಳದಲ್ಲಿ ಕೂಡ ಭಾರಿ ಮಳೆ ಆಗ್ತಿರ್ತಕ್ಕಂಥದ್ದು. ಕಳೆದ 24 ಗಂಟೆಯಿಂದ ಭಾರಿ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ಕಾಮಗಾರಿ ನಡೆತಿರುವಂತದ್ದು. ಅಂದ್ರೆ ಸುಮಾರು 2,000 ಕೋಟಿ ವೆಚ್ಚದಲ್ಲಿ ನಡೆತಿರುವಂತಹ ಸುರಂಗ ಕಾಮಗಾರಿ ಏನಿದೆ, ಈ ಕಾಮಗಾರಿ ನಡೆಯುವಂತ ಸಂದರ್ಭದಲ್ಲಿ ಅಲ್ಲಿ ಹಾಕಿದಂತ ಮಣ್ಣು ಏನಿದೆ ಸಂಪೂರ್ಣವಾಗಿ ಕುಸಿದು ಬಂದು ಸಂಪೂರ್ಣವಾಗಿ ಎಲ್ಲವನ್ನ ಒಂದು ರೀತಿಯಲ್ಲಿ ಕಣ್ಮರೆ ಮಾಡಿರ್ತಕ್ಕಂಥದ್ದು.
ಕಳೆದ 2 ವರ್ಷಗಳ ಹಿಂದೆ ಕೂಡ ಇದೇ ಒಂದು ಸ್ಥಳದಲ್ಲಿ ಅಂದ್ರೆ ಚೂರಲ್ಮಲ, ಅಟ್ಟಮಲ ಹಾಗೂ ಮೆಪ್ಪಾಡಿ ಗ್ರಾಮದಲ್ಲಿ ಸಾಕಷ್ಟು ಅನಾಹುತಗಳು ಕೂಡ ಸಂಭವಿಸಿತು. ಅಲ್ಲಿ ಮೇಘಸ್ಫೋಟ ನಡೆದಿತ್ತು, ಸಾಕಷ್ಟು ಮನೆಗಳೇ ಕೊಚ್ಚಿ ಹೋಗಿದಂತಹ ಘಟನೆಗಳು ನಡೆದಿದೆ. ಅದಾದ ನಂತರದಲ್ಲಿ ಇದೀಗ ಏನು ಮೆಪ್ಪಾಡಿಯಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ಇದೆ. ಇದರಲ್ಲಿ 6 ಜನ ಕೂಡ ಗಂಭೀರವಾಗಿ ಗಾಯಗೊಂಡಿರುವಂತದ್ದು. ಕಿರಣ್ ಕುಮಾರ್ ಆಗಿರ್ಬೋದು, ದಿಲೀಪ್, ಸೂರಜ್ ಯಾದವ್, ಸಂಜಯ್ ತಾಪೂರ್, ರಜನೀಶ್, ತನ್ಮಯ್ ಘೋಷ್ ಇವರಿಗೆ ಇದೀಗ ಅಲ್ಲಿನ ಸ್ಥಳೀಯ ಆಸ್ಪತ್ರೆಯಲ್ಲಿ ಕೂಡ ಇದೀಗ ಚಿಕಿತ್ಸೆಯನ್ನ ಕೂಡ ನೀಡ್ತಿರ್ತಕ್ಕಂಥ ಸ್ಥಳಕ್ಕೆ NDRF ತಂಡಗಳಾಗಿರ್ಬೋದು, SDRF ತಂಡಗಳಾಗಿರ್ಬೋದು ಇದೀಗ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸ್ತಿರ್ತಕ್ಕಂಥದ್ದು. ಅಂದ್ರೆ ಹೆಚ್ಚಿನದಾಗಿ ಈ ಒಂದು ಏನು ಕಾಮಗಾರಿ ನಡೀತಿತ್ತು ಅಂದ್ರೆ ಇದು ಸುರಂಗ ಕಾಮಗಾರಿ ಏನು ನಡೀತಿತ್ತು ಈ ಭಾಗಕ್ಕೆ ಬಂದಂತ ಮಣ್ಣೇನಿದೆ ಸಂಪೂರ್ಣವಾಗಿ ಅಲ್ಲಿನ ಚಿತ್ರಣವನ್ನೇ ಬದಲಿಸಿದೆ ಅಂತ ಹೇಳ್ಬೋದು. ಸಾಕಷ್ಟು ಅಂದ್ರೆ CCTV ದೃಶ್ಯಗಳನ್ನ ಕೂಡ ನೋಡ್ಬೋದು. ಎಷ್ಟು ಎತ್ತರದಿಂದ ಮಣ್ಣು ಬಂದು ಆ ಒಂದು ಅಲ್ಲಿ ಸೇತುವೆ ಕೂಡ ಇರ್ತದೆ, ಸೇತುವೆ ಮುಂಭಾಗದಲ್ಲಿ ಒಂದು ಲಾರಿ ಕೂಡ ಇರುವಂತದ್ದು. ಆ ಬಂದಂತ ಮಣ್ಣೇನಿದೆ ಸಾಕಷ್ಟು ಒಂದು 30-40 ಅಡಿಗಳಷ್ಟು ದೂರಕ್ಕೆ ಆ ಒಂದು ಟ್ಯಾಂಕರ್ ನ ಕೂಡ ತಳ್ಳಿಕೊಂಡು ಬಂದು ಆ ಒಂದು ಮತ್ತೊಂದು ಅಂಗಡಿಗೆ ಮುಂಭಾಗಕ್ಕೆ ಬಂದಿರತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಅನಾಹುತಗಳು ಸಂಭವಿಸಿದೆ ಅಂತ ಹೇಳ್ಬೋದು. ಇನ್ನು ಕೂಡ ಎಷ್ಟು ಜನರು ಈ ಒಂದು ಸುರಂಗದಲ್ಲಿ ಸಿಲುಕಿದ್ದಾರೆ ಅನ್ನೋ ಮಾಹಿತಿ ಕೂಡ ಇನ್ನೂ ಕೂಡ ಲಭ್ಯವಾಗಿಲ್ಲ. ಜಿಲ್ಲಾಡಳಿತ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಹೇಳಿದ ಬಳಿಕವಷ್ಟೇ ಎಷ್ಟು ಜನ ಇದರಲ್ಲಿ ಈಗ ಸಿಲುಕಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರ್ಬೇಕಂತ ಆಗಿರುವಂತದ್ದು. ಅಂದ್ರೆ ಕೇರಳದ CM ಈಗ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಕೂಡ ಕರೆಯನ್ನ ಮಾಡಿ ಆ ಕ್ಷಣದ ಅಪ್ಡೇಟ್ ಅನ್ನು ತಗೊಳ್ತಿರುವಂತದ್ದು. ಯಾವ ರೀತಿಯಾಗಿ ರೆಸ್ಕ್ಯೂ ಅನ್ನ ಮಾಡಬಹುದು ಎಲ್ಲವನ್ನ ಕೂಡ ಇದೀಗ ಸದ್ಯ ಅಪ್ಡೇಟ್ ಅನ್ನ ತಗೊಳ್ತಿರುವಂತದ್ದು. ವಯನಾಡ್ ಮತ್ತು ಕೋಯಿಕೋಡ್ನಲ್ಲಿ ಸದ್ಯ ಇದೀಗ ಹೆಚ್ಚಿನ ಮಳೆಯಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಹೀಗಾಗಿ ರೆಡ್ ಅಲರ್ಟ್ ನ ಕೂಡ ಘೋಷಣೆಯನ್ನ ಕೂಡ ಮಾಡಿರುವಂತದ್ದು. ಇದೀಗ ಚೂರಲ್ಮಲ ಮತ್ತು ಮೆಪ್ಪಾಡಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಏನಿದೆ ಅದು ಕೂಡ ಸಂಪೂರ್ಣವಾಗಿ ಬಂದಾಗಿರ್ತಕ್ಕಂಥದ್ದು. ಭಾರೀ ಗಾತ್ರದಲ್ಲಿ ಮಣ್ಣು ಬಂದಂತ ಹಿನ್ನೆಲೆಯಲ್ಲಿ ಇದೀಗ ಸದ್ಯಕ್ಕೆ ಸಂಪೂರ್ಣವಾಗಿ ಏನು ಬಂದಾಗಿರ್ತಕ್ಕಂಥದ್ದು. ಅಂದ್ರೆ ಈಗ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಸಭೆಯನ್ನ ಸೇರಿ ಯಾವ ರೀತಿಯಾಗಿ ಇಲ್ಲಿನ ಮಣ್ಣನ್ನು ತೆರವುವ ಕಾರ್ಯಕ್ರಮ ಮಾಡಬೇಕು ಅನ್ನೋದನ್ನ ಕೂಡ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಿರ್ತಕ್ಕಂಥದ್ದು. ಕೇವಲ ಜಿಲ್ಲಾಡಳಿತ ಮಾತ್ರವಲ್ಲ, ಕೇರಳದ ಸ್ಥಳೀಯ ತಂಡಗಳೇನಿದೆ ಅವುಗಳು ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಸದ್ಯ ಎಲ್ಲಾ ರೀತಿಯಲ್ಲಿ ಯಾವ ರೀತಿಯಾಗಿ ಈಗ ಏನು ಅಲ್ಲಿನ ರಕ್ಷಣಾ ಕಾರ್ಯಾಚರಣೆ ಮಾಡಬೇಕನ್ನೋದನ್ನ ಕೂಡ ಸಾಕಷ್ಟು ರೀತಿಯಲ್ಲಿ ಮಾಡುವಂತಹ ಕೆಲಸಗಳು ಕೂಡ ನಡೀತಿರ್ತಕ್ಕಂಥದ್ದು. ಓಕೆ ಲೋಹಿತ್, ಈಗ ಅಭಿವೃದ್ಧಿಯ ಹೆಸರಲ್ಲಿ ಪ್ರಕೃತಿಯ ಮೇಲೆ ಆಕ್ರಮಣ ಮಾಡ್ತಾ ಹೋದರೆ ಪ್ರಕೃತಿ ಯಾವ ರೀತಿಯಾಗಿ ಬುದ್ಧಿ ಕಲಿಸುತ್ತೆ ಅನ್ನಲಿಕ್ಕೆ ಈ ರೀತಿಯಾದಂಥ ಘಟನೆಗಳು ಪದೇ ಪದೇ ಸಾಕ್ಷಿ ಆಗ್ತಾ ಇದೆ. ಕರ್ನಾಟಕದ ಕೊಡಗುನಲ್ಲೂ ಸಹ ಆದಂಥ ಭೂಕುಸಿತ ಬಹುಶಃ ಕನ್ನಡಿಗರು ಯಾರೂ ಸಹ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮಳೆಗಾಲದಲ್ಲಿ ಕಾಮಗಾರಿ ಮಾಡುವಂತಹ ಔಚಿತ್ಯವಾದರೂ ಏನಿತ್ತು ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಅಂತ. ಯಾಕಂದರೆ ಈ ಭಾಗದಲ್ಲಿ ಈ ಹಿಂದೆ ಈ ಒಂದು ದುರಂತ ನಡೆದಿತ್ತು, ಇದೇ ರೀತಿಯಾದಂಥ ದುರಂತ ನಡೆದಿತ್ತು ಅಂತ. ಎಲ್ಲೋ ಒಂದು ಕಡೆ ಬೇಜವಾಬ್ದಾರಿತನ ಅಂತ ಇದನ್ನು ಕರಿಬಹುದಾ ಹೇಗೆ ಅಂತ ಲೋಹಿತ್? ಖಂಡಿತವಾಗ್ಲೂ ಏನಂತಂದ್ರೆ ಈ ಹೆಚ್ಚಾಗಿ ಬೆಟ್ಟ ಗುಡ್ಡದಲ್ಲಿ ಆಗುವಂತ ಕಾಮಗಾರಿಗಳೇನಿದಾವೆ ಅವುಗಳು ಹೆಚ್ಚಿನದಾಗಿ ಒಂದ್ ರೀತಿಯಲ್ಲಿ ಹೊಡೆತವನ್ನ ಕೊಡ್ತದಂತ ಹೇಳ್ಬೋದು. ಅಭಿವೃದ್ಧಿ ಹೆಸರಿನಲ್ಲಿ ಮಾಡ್ತಕ್ಕಂತಹ ಈ ಒಂದು ಕೆಲಸಗಳು ಅದು ತಿರುಗಿ ಕೊಡುವಂತದ್ದು ಪ್ರಕೃತಿಯ ಮೇಲೆ ಆಗುವಂತಹ ಏನು ಕೆಲವೊಂದು ಅತ್ಯಾಚಾರಗಳಿಂದ ಅವುಗಳು ರಿಟರ್ನ್ ಆಗಿ ಆ ಜನರನ್ನೇ ಮತ್ತೆ ಒಂದು ಸಮಸ್ಯೆಗೆ ಸಿಲುಕುವಂತೆ ಮಾಡ್ತದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕೊಡಗು ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯ ಘಟನೆಗಳು ಕೂಡ ಸಂಭವಿಸಿತು. ಅಂದ್ರೆ 2018 ನಂತರದಲ್ಲಿ ಜಿಲ್ಲೆಯಲ್ಲಿ ಆದಂತಹ ಪ್ರಕೃತಿ ವಿಕೋಪಗಳು ಯಾವ ರೀತಿ ನಡೀತಿತ್ತು ಅನ್ನೋದು ಇಡೀ ರಾಜ್ಯವನ್ನು ಕೂಡ ಬೆಚ್ಚಿ ಬೀಳಿಸಿತ್ತು. ಅದೇ ರೀತಿ ಇದೀಗ ವಯನಾಡು ಕೂಡ ಅದು ಒಂದು ಮುಖ್ಯವಾಗಿ ಟೂರಿಸಂ ಪ್ಲೇಸ್. ಅಲ್ಲಿ ಹೆಚ್ಚಾಗಿ ಬೆಟ್ಟ ಗುಡ್ಡಗಳೇ ಇರುವಂತಹ ಒಂದು ಸ್ಥಳ ಏನಿದೆ. ಕಳೆದ 2018ರಲ್ಲೂ ಕೂಡ ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಲ್ಯಾಂಡ್ ಸ್ಲೈಡ್ ಕೂಡ ಆಗಿತ್ತು. ಅದಕ್ಕೆ ಮುಖ್ಯ ಕಾರಣ ಅಲ್ಲಿನ ಅಭಿವೃದ್ಧಿ ಕಾಮಗಾರಿಗಳು. ಅಂದ್ರೆ 2000 ಅದಾದ ನಂತರದಲ್ಲಿ ಮತ್ತೆ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಲ್ಯಾಂಡ್ ಸ್ಲೈಡ್ ಕೂಡ ಆಗಿತ್ತು. ಅದಕ್ಕೂ ಮುಖ್ಯ ಕಾರಣ ಅಭಿವೃದ್ಧಿ ಹೆಸರುಗಳು. ಅಂದ್ರೆ ಪ್ರವಾಸೋದ್ಯಮ ಜೊತೆಗೆ ಬೇರೆ ಬೇರೆ ರೀತಿಯ ಕಾಮಗಾರಿಗಳನ್ನ ಮಾಡೋ ಹಿನ್ನೆಲೆಯಲ್ಲಿ ಒಂದಷ್ಟು ಬೆಟ್ಟ ಗುಡ್ಡಗಳನ್ನ ಅಗಿಯುವಂತ ಕೆಲಸಗಳಿಗೆ ಮುಂದಾಗ್ತದೆ. ಆ ಸಂದರ್ಭದಲ್ಲಿ ಇದ್ದಂತಹ ಮಣ್ಣೇನಿದೆ ಅಂದ್ರೆ ಬೆಟ್ಟ ಗುಡ್ಡಗಳು ಇದ್ದಂತಹ ಮಣ್ಣೇನಿದೆ ಅಲ್ಲಿನ ಒಂದಷ್ಟು ಹಿಡಿತಕ್ಕೆ ಅಂದ್ರೆ ಮರಗಳಾಗಿರ್ಬೋದು ಅವುಗಳ ಒಂದು ಸಂಪರ್ಕದಲ್ಲಿ ಒಂದು ಗಟ್ಟಿಮುಟ್ಟಾಗಿರ್ತವೆ. ಆದ್ರೆ ಈ ರೀತಿಯ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಎಕ್ಸಲೇಟರ್ಗಳಾಗಿರ್ಬೋದು ಬೇರೆ ಬೇರೆ ರೀತಿಯ ಒಂದು ಮೆಷಿನರಿ ಯಂತ್ರಗಳನ್ನ ಬಳಸಿದ ಸಂದರ್ಭದಲ್ಲಿ ಅಲ್ಲಿನ ಒಂದು ಬೆಟ್ಟ ಗುಡ್ಡಗಳಿಗೆ ಹಾನಿಯಾಗುವಂತ ಅಂದ್ರೆ ಮಣ್ಣು ಸಡಿಲಗೊಳ್ತದೆ. ಸಡಿಲಗೊಂಡಂತ ಸಂದರ್ಭದಲ್ಲಿ ಸಾಕಷ್ಟು ಅನಾಹುತಗಳು ಕೂಡ ಸಂಭವಿಸುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಹೀಗಾಗಿ ಅಭಿವೃದ್ಧಿ ಹೆಸರಿನಲ್ಲಿ ಮಾತಿರ್ತಕ್ಕಂತಹ ಈ ಒಂದು ಇದರಿಂದ ಸಾಕಷ್ಟು ಅದು ಎದುರಾಗುವಂತದ್ದು ಸಾಕಷ್ಟು ಜನರ ಮೇಲೆ ಅದು ಪರಿಣಾಮವನ್ನು ಬೀರ್ತಿರುವಂತ ಹೇಳ್ಬೋದು. ಹೀಗಾಗಿ ಈಗ ಕೇರಳದ ವಯನಾಡಿನಲ್ಲಿ ನಡೆದಂತಹ ಘಟನೆ ಏನಿದೆ ಇದು ಕೂಡ ಅಭಿವೃದ್ಧಿ ಹೆಸರಿನಲ್ಲಿ ಮಾಡಿದಂತ ಸಂದರ್ಭದಲ್ಲಿ ನಡೆದಂತಹ ಘಟನೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಓಕೆ ಲೋಹಿತ್, ಈಗ ಅಲ್ಲಿನ ಸರ್ಕಾರ ಅಲ್ಲಿನ ಮುಖ್ಯಮಂತ್ರಿಗಳು ವಿ ಡಿ ಸತೀಶನ್ ಅವರು ಯಾವ ರೀತಿಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ರಕ್ಷಣಾ ಕಾರ್ಯಾಚರಣೆಗೆ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ದುರಂತ ಸಂಭವಿಸಿದ ರೀತಿಯಲ್ಲಿ ಯಾವ ರೀತಿಗೆ ಮುಂಜಾಗ್ರತಾ ಕ್ರಮಗಳಿಗೆ ಸರ್ಕಾರ ಮೊರೆ ಹೋಗಿದೆ ಅಂತ? ಅಂದ್ರೆ ಪ್ರತಿ ಸಲ ಕೂಡ ಯಾವುದೇ ಒಂದು ಬೆಟ್ಟ ಗುಡ್ಡಗಳಲ್ಲಾಗಿರ್ಬೋದು ಸಾಕಷ್ಟು ಏನು ಅಪಾಯಕಾರಿ ಸ್ಥಳಗಳ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನ ಜಿಲ್ಲಾಡಳಿತ ಕೂಡ ತೆಗೆದುಕೊಂಡಿರ್ತದೆ. ಆದ್ರೆ ಈಗ ನಡೆದಿರ್ತಕ್ಕಂಥದ್ದು ಹಾಕಿದ ಮಣ್ಣು ಅನ್ನೋ
ಶುರುವಾಗ್ತಿರ್ತಕ್ಕಂಥದ್ದು. ಅಂದ್ರೆ ಅಲ್ಲಿ ಏನು ಸುರಂಗ ಕಾಮಗಾರಿ ನಡೀತಾ ಇತ್ತು, ಈ ಸುರಂಗ ಕಾಮಗಾರಿ ನಡೆಯುವಂತ ಸಂದರ್ಭದಲ್ಲಿ ಮೇಲ್ಭಾಗ ಹಾಕಿದ ಮಣ್ಣು ಕುಸಿತದಿಂದಾಗಿ ಈ ಒಂದು ಘಟನೆ ನಡೆದಿರುವಂತ ಜಿಲ್ಲಾಡಳಿತ ಆಗಿರ್ಬೋದು, ಸ್ಥಳೀಯ ಆಡಳಿತಗಳಾಗಿರ್ಬೋದು, ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ತದೆ. ಅನಿರೀಕ್ಷಿತವಾಗಿ ಆಗುವಂತಹ ಘಟನೆಗಳಿಗೆ ಯಾರು ಕೂಡ ಏನು ಮಾಡಲು ಸಾಧ್ಯವಾಗೋದಿಲ್ಲ. ಹಾಗಾಗಿ ಈಗ ಜಿಲ್ಲಾಡಳಿತ ಆಗಿರ್ಬೋದು, ಜೊತೆಗೆ ಕೇರಳ ಸರ್ಕಾರ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿರುವಂತದ್ದು. ಸದ್ಯ ಎಲ್ಲಾ ರೀತಿಯಲ್ಲಿ ಆಯಾಮದಲ್ಲೂ ಕೂಡ ರಕ್ಷಣಾ ಕಾರ್ಯಕ್ರಮ ನಡೆಸ್ತಿರ್ತಕ್ಕಂಥದ್ದು. ರೈಟ್, ಓಕೆ ಲೋಹಿತ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೋಸ್ಕರ. ಈ ವೀಕ್ಷಕರೇ, ಈ ಒಂದು ಘಟನೆ ಇದೆಯಲ್ಲ, ಕರ್ನಾಟಕಕ್ಕೂ ಸಹ ಎಚ್ಚರಿಕೆಯ ಕರೆಗಂಟೆ. ಯಾಕೆಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 400ಕ್ಕೂ ಹೆಚ್ಚು ಕಡೆಗಳಲ್ಲಿ ಭೂಕುಸಿತದ ಒಂದು ಆತಂಕ ಇದೆ. ಮಳೆ ಶುರುವಾಗಿದೆ. 4 ಅಪಾಯಕಾರಿ ಸ್ಥಳಗಳನ್ನು ಆಲ್ರೆಡಿ ಭೂವಿಜ್ಞಾನಿಗಳು ಗುರುತು ಮಾಡಿದ್ದಾರೆ, ಸರ್ಕಾರಕ್ಕೂ ವರದಿಯನ್ನು ಕೊಟ್ಟಿದ್ದಾರೆ. ಈಗಿರ್ತಕ್ಕಂಥ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತೋ ಗೊತ್ತಿಲ್ಲ. ಕಳೆದ ಬಾರಿ ಕಾರವಾರದಲ್ಲಿ ಆದಂಥ ಒಂದು ಭೂಕುಸಿತ 5 ಜನರನ್ನ ಬಲಿ ಪಡ್ಕೊಂಡಿತ್ತು. 15ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾದಂಥ ಗಾಯಗಳಾಗಿತ್ತು. ನೇರವಾಗಿ ಎಳ್ಕಂಬಂದು ನದಿಗೆ ಬಿಟ್ಬಿಟ್ಟಿತ್ತು ಭೂಕುಸಿತ. ಸೊ ಹಾಗಾಗಿ ಆ ರೀತಿಯಾದಂಥ ಒಂದು ದುರಂತಗಳು ಆಗದ ರೀತಿಯಲ್ಲಿ ಸರ್ಕಾರಗಳು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಮತ್ತು ಎಲ್ಲೆಲ್ಲಿ ಅಪಾಯದ ಸ್ಥಳಗಳಿದ್ದಾವೆ ಅಲ್ಲಿ ಅವರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಬೇಕಾಗಿರ್ತಕ್ಕಂಥ ಒಂದು ಕಾರ್ಯ ನಡೀಬೇಕಾಗಿದೆ. ಕೇರಳದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ದುರಂತ ಕರ್ನಾಟಕಕ್ಕೆ ಎಚ್ಚರಿಕೆಯ ಕರೆಗಂಟೆ. ಯಾಕೆಂದ್ರೆ ಆಲ್ರೆಡಿ ಕರ್ನಾಟಕದಲ್ಲಿ ಮುಂಗಾರು ಆರ್ಭಟಿಸಲಿಕ್ಕೆ ಶುರುವಾಗಿದೆ. ಕೊಡಗು ಭಾಗದಲ್ಲಿ ಮಳೆಯ ತೀವ್ರತೆ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ತಡ ಆದ್ರೂ ಸಹ ತಡ ಆಗಿದೆ ಮುಂಗಾರು, ಆದರೂ ಒಂದಷ್ಟು ಅಪಾಯಗಳನ್ನು ತರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಅದೆಲ್ಲದಕ್ಕೂ ಸಹ ಸರ್ಕಾರ ರೆಡಿಯಾಗಿ ಇರಬೇಕು. ಕಡೇ ಕ್ಷಣದಲ್ಲಿ ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅಂತ ನಾವೇನಾದ್ರೂ ಅನ್ಕೊಂಡು ಕೂತ್ಕೊಂಡ್ರೆ ಖಂಡಿತವಾಗ್ಲೂ ಯಾವುದಕ್ಕೂ ಪ್ರಯೋಜನ ಆಗೋದಿಲ್ಲ. ಸಾವು ನೋವುಗಳು ಹೆಚ್ಚಾಗ್ಬಿಡ್ತವೆ, ಅಪಾರ ಪ್ರಮಾಣವಾಗಿರ್ತಕ್ಕಂಥ ಆಸ್ತಿ ಪಾಸ್ತಿ ನಷ್ಟ ಉಂಟಾಗೋಗುತ್ತೆ. ಸೊ ಹಾಗಾಗಿ ಎಲ್ಲೆಲ್ಲಿ ಲ್ಯಾಂಡ್ ಸ್ಲೈಡ್ ಆಗುವಂತಹ ಸಾಧ್ಯತೆ ಇದೆ, ಅಪಾಯದ ಅಂಚಿನಲ್ಲಿ ಯಾರೆಲ್ಲ ಜನರು ವಾಸ ಮಾಡ್ತಾ ಇದ್ದಾರೆ ಅವರನ್ನ ಸೇಫೆಸ್ಟ್ ಪ್ರದೇಶಗಳಿಗೆ ಸ್ಥಳಾಂತರಿಸಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇದೆ.